ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಬಿಡದಿ ಇವಾಗ ಆರಂಭದ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರು ಇಲ್ಲಿ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ. ಇದು ಕಾಂಗ್ರೆಸ್ಗೆ ನಿಶ್ಚಿತವಾಗಿ ಬಿದ್ದೇ ಬೀಳುತ್ತದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಬಂದಿದ್ದೀನಿ. ಮಾಡಿರಿ, ಒಪ್ಪಿಗೆ ಇದ್ದವ್ರಿಗೆ ಅವ್ರು ಭೂ ಸರ್ವೆ ಮಾಡಿರಿ, ಅವ್ರು ಮಾರ್ರಿ, ಇಟ್ಕೊಳ್ರಿ, ಏನೋ ಮಾಡಿರಿ. ಒಪ್ಪಿಗೆ ಇಲ್ಲದವ್ರಿಗೆ ಯಾಕೆ ಬೆನ್ನತ್ತಾ ಇದ್ದೀರಿ? ಹೇಳ್ತಾ ಇದ್ದೀರಿ ನಾವು ಒಪ್ಪಿಗೆ ಇಲ್ಲದವ್ರು ತೊಗೊಳ್ಳೋದಿಲ್ಲ ಭೂಮಿ ಅಂತೇಳಿ. ಬಾಯಿ ಮಾತಾಗಬಾರದು. ಅದಕ್ಕೆ ಅಲ್ಲಿ ಜನ ನಿನ್ನೆ ಹೋದಂಥ ಸರ್ವೆಗೆ ಹೋದಂಥ ಸರ್ವೇಯರ್ಗಳ ಮೇಲೆ ಭೂ ಸ್ವಾಧೀನಕ್ಕೆ ಜಂಟಿ ಅಳತೆ ಪ್ರಮಾಣೀಕರಣ ಅಂದರೆ JMC ಮಾಡಲಿಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ ಕಸಬರಿಗೆ ಎಂದು ಹಿಡಿದು ಅಥವಾ ಪೊರಕೆ ಎಂದಿರೋದು ಪೆಟ್ಟುಗಳು ಬೀಳುವುದಕ್ಕೆ ಹೆಣ್ಮಕ್ಳು ಬೆನ್ನು ಹಚ್ಚಿದ್ರು, ಕಾಜು ಹೊಡೆದ್ರು, ಏನೂ ಗದ್ದಲ ಆಗಿಬಿಡ್ತು. ಇಲ್ಲಿವರೆಗೆ ಒಂದು ಶಾಂತ ರೂಪದಿಂದ ಬಂದಂಥ ಅತ್ಯಂತ ಸಂಯಮದಿಂದ ಬಂದಂಥ ಒಂದು ಹೋರಾಟ ಇವತ್ತು ನಿನ್ನೆ ಇದು ಒಂದು ಹಿಂಸಾತ್ಮಕ ರೂಪ ತೆಗೆದುಕೊಳ್ಳುವಂಥ ರೂಪ ಪಡ್ಕೊಳ್ಳಿಕ್ಕೆ ಆಯ್ತದೆ. ಇದಕ್ಕೆ ಕಾರಣರು ಯಾರು? ಇದಕ್ಕೆ ಸ್ವತಃ ನಮ್ಮ DK ಶಿವಕುಮಾರ್ ಅವರು ಅಂತ ಹೇಳ್ಬೇಕಾಗ್ತದೆ, ಬೇರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೈತರ ಮನಸ್ಸಿದ್ದಾಗ ಯಾಕೆ ನೀವು ಮಾಡ್ತಾ ಇದ್ದೀರಿ? ಹಿಂದಿನವ್ರು ಹೇಗಾದ್ರು ಬಿಟ್ಟು ಹೋಗಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನೀವು ಹಿಂಬರ ತೊಗೊಂಬರ್ರಪ್ಪ, ಬಾಯಿ ಮಾತು ಬೇಡ ಇಲ್ಲೇ. ಯಾಕಂದ್ರೆ ಬಾಯಿ ಮಾತು ನಡೆದ್ರು ಅನ್ನೋದು ಗೊತ್ತಿದ್ದ ವಿಷಯ ಅದು. DC ಅವ್ರು ಕೇಳ್ತಾ ಇದ್ದಾರೆ ಹಿಂಬರ ತೊಗೊಂಬರ್ರಿ, ಯಾರಿಗೆ ಅವ್ರು ಬೇಕಂತಾರೆ ಮಾರ್ತಾನಂತಾರೆ ಅವ್ರು ತೊಗೊಳ್ರಿ, ನಾವು ಕೊಡೋದಿಲ್ಲಪ್ಪ. ಈಗಾಗಲೇ ಇದು ಚಳವಳಿ ಜೋರು ಹಿಡಿತಾ ಇದೆ, ರಾಜ್ಯ ತುಂಬ ಇದು ಜೋರಾಗೋ ಸಾಧ್ಯತೆಗಳೆಲ್ಲ ಕೂಡ್ತಾ ಇದ್ದಾವೆ. ಯಾವ ಕಾರಣಕ್ಕೆ DK ಅವ್ರಿಗೆ ಬೆನ್ನು ಹಚ್ಚಿದಾರೋ ಗೊತ್ತಿಲ್ಲ, ಇರೋ ಮನಸ್ಸಿನ ಏನದರೋ ಗೊತ್ತಿಲ್ಲ. ಹೌದು, ಪ್ರತಿಯೊಬ್ಬ ರಾಜಕಾರಣಿಗೂ ಒಳ್ಳೆಯ ಇದು ಆಡಂಬರ ಇದ್ದಾಗ ದುಡ್ಡು ಮಾಡುವಂಥ ಜಾಗ ಇದ್ದಾಗ ಒಪ್ಪುನೂ ಆ ಮಾತನ್ನು. ಆದರೆ ಎಲ್ಲರೂ ದುಡ್ಡು ಮಾಡೋದು ಜಾಗ ಇರೋದಿಲ್ಲ, ಎಲ್ಲ ಮತ್ತು ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಆಗುವಂಥದ್ದು ಇರುವುದಿಲ್ಲ. ಅಲ್ಲಿ ಜನರಿಗೆ ಬೇಡ ಅಂದಾಗ ಅದನ್ನು ಬಿಟ್ಟು ಬಿಡಬೇಕು. ಮತ್ತು ಅಂದಿದ್ದೀರಿ ಅದನ್ನು ಮೇಲೆ ಹೇಳ್ತಾ ಇದ್ದೀರಿ ನಾವು ತೊಗೊಳ್ಳೋದಿಲ್ಲ ಅಂತೇಳಿ. ಬಾಲಕೃಷ್ಣ ಅವರಾಗಿರೋ ಮತ್ತೊಬ್ಬರಾಗಿರ್ಬೋದು, ಇವತ್ತು ಇದ್ರದ್ದೆಲ್ಲ ಏನಾದರೂ ಹೆಚ್ಚು ಕಡಿಮೆ ನಾಳೆ ಜೀವಕ್ಕೆ ಆಪತ್ತಾಯ್ತು ಮತ್ತೇನಾಯ್ತು, ಈ ಹೋರಾಟದಲ್ಲಿ ಏನೋ ಆದರೂ ಕೆಟ್ಟ ಹೆಸರು ಬರೋದು ಯಾರಿಗಪ್ಪ ಅಂದ್ರೆ ಅದು ಆಡಳಿತಾರೂಢ ಕಾಂಗ್ರೆಸ್ಗೆ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಹಠ ಹಿಡೋಕ್ಕಿಂತಲೂ ಮನ ಒಲಿಸುವಂಥ ಪ್ರಯತ್ನ ಮಾಡೋದು. ಇಲ್ಲಪ್ಪ ಅಂದ್ರೆ ಅವ್ರಿಗೆ ಮನಸ್ಸೇ ಇಲ್ಲಂದರೆ ಫಲವತ್ತಾದ ಭೂಮಿ ಇದೆ ನಾವು ಕೊಡೋದಿಲ್ಲ ಅಂದಾಗ ನಾವು ಕೇಳು ಅಥವಾ ಮಾಡುವಂಥ. ಹೌದು, ಎಲ್ಲರೂ ಒಪ್ಪಿದಾಗ ಎಲ್ಲೋ ಒಂದಿಷ್ಟು ಏನೋ ವಿರೋಧ ಬಂದಾಗ ಅವು ಹೋಗಲ್ ಬಿಡಪ್ಪ, 100 ಜನದೊಳಗೆ 80-90 ಮಂದಿ ಒಪ್ಪಿದಾರಂತ. ಇಲ್ಲಿ 100 ಜನರಲ್ಲೇ 80 ಜನ ಎಲ್ಲಿ ಒಪ್ಪಿಲ್ರಿ? ಎಲ್ಲಿ ಒಪ್ಪಿದಾರ? ಇದನ್ನ ಸಹಿತ ಇವತ್ತು ತೋರಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಒಪ್ಪಿದಾರ 80% ಒಪ್ಪಿದಾರಲ್ಲ, ಹಂಗಾದ್ರೆ ಎಲ್ಲಿದ್ದಾರೆ ಅವರು? ಅಲ್ಲಿ 80% ಕಾಣ್ತಾ ಇಲ್ಲಲ್ಲ ಫೀಲ್ಡಲ್ಲೇ. ಇಲ್ಲಿ ಹೋದಂಥ ಪ್ರತಿಯೊಂದು ಹಳ್ಳಿಯಲ್ಲೂ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬೈರಮಂಗಲ, ಕಂಚುಗಾನಹಳ್ಳಿ ಇಲ್ಲೆಲ್ಲ ಹೋದಾಗ ವಿರೋಧ ಮಾಡ್ತಾ ಇದ್ದಾರೆ ಜನ. ಅಲ್ಲೇ ಇವ್ರೇನು ನೀವು ತೊಗೊಂಡಿದ್ದಾರೆ ಸರ್ವೆ ಮಾಡಲಿಕ್ಕೆ, ಇವೆಲ್ಲ ಜನ ಒಪ್ಪಿದ್ದಾರೆ ಅಂತ ಹೇಳಿ ಸರ್ವೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಪೂರ್ಣ ಪ್ರಮಾಣದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಲ್ಲೋ ಒಂದಿಷ್ಟು ಇರ್ಬೋದು ಮಾರೋದಕ್ಕೆ ಒಪ್ಪಿದಂತ ಹೇಳಿದರೆ. ಈಗ ಈ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದಂಥ ಮಾತು ಏನಪ್ಪ ಅಂತಂದ್ರೆ ಅಲ್ಲಿ ಒಪ್ಪಿಗೆ ಇದ್ದವ್ರು ತೊಗೊಳ್ರಿ, ಒಪ್ಪಿಗೆ ಇದ್ದವ್ರು ಬಿಡ್ರಿ ಅಂತಿತ್ತು. ಒಪ್ಪಿಗೆ ಕೊಡೋರು ಎಷ್ಟು ಜನ ಇದ್ದಾರೆ? ಯಾರು ಭೂಮಿಯನ್ನು ಮಾಡಲಿಕ್ಕೆ ಆಗೋದಿಲ್ಲವೋ, ಯಾರು ಒಕ್ಕಲ್ತನದ ಮೇಲೆ ಬದುಕ್ತಾ ಇಲ್ವೋ ಅವ್ರು ಮಾರಲಿಕ್ಕೆ ರೆಡಿ ಇದ್ದಾರೆ. ಆದರೆ ಉಳಿದವರು ಯಾಕಂದ್ರೆ 2 ಕೋಟಿ ರೂಪಾಯಿ ಬರ್ತಂದ್ರೆ ಅವ್ರಿಗೆ ಒಳ್ಳೆಯದನ. ಆದರೆ ಭೂಮಿಯನ್ನು ನಂಬಿ ಹೋಗುವಂಥವ್ರು ತಮ್ಮ ಪೂರ್ವಜನ ಬಂದ ಭೂಮಿ ನಮ್ಗೆ ಬೇಕಪ್ಪ ಮತ್ತು ಬರೋದಿಲ್ಲ. ಮತ್ತು ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡುವಂಥವ್ರು, ಯಾವುದು ಟೌನ್ಶಿಪ್ ಆಗಲಿ ಏನೋ ಆಗಲಿ ಅದಕ್ಕೂ ಆಗಲಿ. ಆದರೆ ಇಡೀ ಕುಟುಂಬನ ಅಲ್ಲಿ ಊಟ ಮಾಡುವಂಥ ಭೂಮಿಗಳಿದ್ದಾವೆ, ಪರ್ವತದ ಭೂಮಿ ಇದ್ದಾವೆ, ನೀರಾವರಿ ಭೂಮಿ ಇದ್ದಾವೆ. ಅಂಥವು ಯಾಕೆ ಕೊಡು ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಮುಖ್ಯ ಬಂದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವತ್ತು BJP ಮತ್ತು JDS ಹೌದು ಹಿಂದೆ ಅವ್ರು ಒಪ್ಪಿದ್ದಾರೆ. ನೀವೆಲ್ಲ ಹೇಳ್ಬೋದು ಜಗತ್ತಿಗೆ, ಇಲ್ಲ ಅಂತಲ್ಲ ಕಾಂಗ್ರೆಸ್ಸಿಗರು, ಇಲ್ಲ ಅವ್ರು ಒಪ್ಪಿದ್ದು ನಾವು ಮಾಡ್ತಾಯಿದ್ವಿ. ಆ ನಂತರ ಬಿಟ್ಟಿದ್ದಾರಲ್ರಿ ಅವರು, ಬಿಟ್ಟು ದೂರ ಸರಿತಾರಲ್ಲ ಅದನ್ನು. HD ಕುಮಾರಸ್ವಾಮಿಗಳು ನಂತರ ಹಿಂಸರಿದ್ರು, ನಂತರ ಯಡಿಯೂರಪ್ಪನವ್ರು ಹಿಂಸರಿದ್ರು. ಅವ್ರು ಮಾಡಲೇಬೇಕಾದ ಬೆನ್ನು ಹತ್ತಲಿಲ್ಲ. ಹೌದು, ಭೂ ಸ್ವಾಧೀನಕ್ಕೆ ಏನು ಬೇಕು ಅದೆಲ್ಲ ಮಾಡಿದ್ದಾರೆ, ರೂಲ್ಸ್ ಮಾಡಿದ್ದಾರೆ. ಅದರಲ್ಲಿ ಜನ ಲೋಕಲ್ದವ್ರು ಎಲ್ಲರೂ ಒಪ್ತಿದ್ದಾಗ ಇದನ್ನು ಮಾಡಲಿಕ್ಕೆ ಹೊರಟಂಥದ್ದು 2028ರಲ್ಲಿ ಚುನಾವಣೆಗೆ ಕಾಂಗ್ರೆಸ್ಗೆ ಮಾತ್ರ ನಿಶ್ಚಿತವಾಗಿ ಹೊಡೆದು ಬೀಳುವಂಥದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ಈ ಕಾಂಗ್ರೆಸ್ ಇತ್ತೀಚಿನಲ್ಲಿ ಒಂದು ಸ್ವಲ್ಪ ಏನೋ ನೆಲ ಬಿಟ್ಟು ಮೇಲೆ ಹೇಳ್ತಾ ಇದೆ ಅಂತ. ಈ ನೆಲ ಬಿಟ್ಟು ಮೇಲೆ ಹೇಳುವಂಥ ಸಂದರ್ಭದಲ್ಲೇ ಮತ್ತೆ ನೆಲಕ್ಕೆ ಹಾಕುವಂಥ ಕೆಲಸವನ್ನು DK ಮಾಡ್ತಾ ಇದ್ದಾರೆ ಅಂತ. DK ಅವರು ಹೊತ್ತು ಬಿಟ್ಟು ಹಲವು ಸಲ ವಿಚಾರ ಮಾಡುವಂಥ ವಿಷಯ ಅದ. ಒಪ್ಪಿಗೆ ಇದ್ರೆ ಮಾತಿಲ್ಲ, ಒಪ್ಪಿಗೆ ಇಲ್ಲವ್ರದ್ದು ಯಾಕಪ್ಪ ಈಗ ಇರೋದು ಅದೇ ಪಾಯಿಂಟ್ ಹಿಡ್ಕೊಂಡ್ರೆ ಇವತ್ತು JDS ಅವರು BJPಗರು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿದ್ರೆ ಗೆಲ್ಲಬೇಕಾಗಿದೆ 2028
ಈ ನಮ್ಮ ಡಿ ಕೆ ಶಿ ಅವ್ರಿಗೆ ಸೋಲ್ಬೇಕಾಗಿದ್ದಾನ, ಇದನ್ನು ಸಹಿತ ಅವ್ರ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಡಿ ಕೆ ಶಿ ಅವರು ಹಠ ಹಿಡಿದ್ರಿಂದಾಗೆ ಪೆಟ್ಟು ಬೀಳೋದು ಯಾರಿಗಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗೆ. ನಮ್ಮ ಕನ್ನಡದ ಗಾದಿ ಮಾತ್ರ ನೀವು ಕೇಳ್ತೀರಿ, ಇಲ್ಲಿಗೆ ಬಿಡಿದ್ರೆ ಗಣಪತಿಗೆ ಪೆಟ್ಟ ಅಂತ. ಯಾಕಂದ್ರೆ ಗಣಪತಿ ಮೇಲೆ ಕುಂತಿರ್ತಾನೆ, ಇಲ್ಲಿ ಬಡಿದ್ರೆ ಓಡಿ ಹೋಗಿಬಿಡ್ತೀವಿ, ಇಲ್ಲಿ ಕಾಯಿ ಬಿದ್ದು ಬಿಡ್ತಾನೆ ಗಣಪತಿ, ಹಂಗೆ ಅದಂಗೆ ಆಗ್ತದೆ. ಹೀಗಾಗಿ ಎಲ್ಲೋ ಕೆಲವು ಜನರ ಸಲುವಾಗಿ ನಿಮ್ಮ ಒಂದೇನೋ ಪಾರ್ಟಿ ಫಂಡ್ ಹೆಚ್ಚಾಗ್ತದೆ, ಪಾರ್ಟಿ ಶ್ರೀಮಂತ ಆಗ್ತದೆ ಅಂತ ತಿಳ್ಕೊಂಡು ಏನೋ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ಹೊಡೆದು ಬಿಡೋದು ಯಾರಿಗೆ ಅಂದ್ರೆ ನಿಮಗೆ ಪಾರ್ಟಿಗಿನ. ಎಲ್ಲನೂ ದುಡ್ಡಿನಿಂದ ಹಾಕ್ತಾರಂತಲ್ಲ, ಎಲ್ಲೋ ಒಂದು 10-20% ಇರ್ಬೋದು, ಒಂದು 3-4% ಏರಪೇರೆ ಆಗುವಂಥದ್ದು ಇರ್ಬೋದು. ಅದರಿಂದ ಇನ್ನಷ್ಟು ಹೊಡೆದು ಬೀಳ್ತಾರೆ. ಅದರಲ್ಲಿ ರೈತರು ಒಂದಾಗಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಇದು ರಾಜ್ಯದ ಸಮಸ್ಯೆಗೆ ಪರಿವರ್ತನೆ ಆಗತ್ತದ ರೀ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ರೈತರು ಬಂದು ಸೇರ್ತಾ ಇದ್ದಾರಲ್ಲ, ಇದು ರೈತ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದಿನ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ರೈತ ಸಂಘಟನೆ ಆಗ್ಲಿಕ್ಕತ್ತದ ರೀ ಭಾಳ ಮಹತ್ವದಿಂದ ಬಿಡದಿಂದಾಗಿ. ಇದು ಒಳ್ಳೆ ಬೆಳವಣಿಗೆ ರೈತರಿಗೆ, ಆದ್ರೆ ಇದು ಕೆಟ್ಟ ಬೆಳವಣಿಗೆ ಕಾಂಗ್ರೆಸ್ಸಿಗೆ. ಯಾಕಂದ್ರೆ ರೈತರು, ಕೂಲಿಕಾರರು, ದುಡಿಯುವ ವರ್ಗದವರು ಒಂದಾದ್ರಪ್ಪ ಅಂತಂದ್ರೆ ಇಲ್ಲಿ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಇರಲಿ ಎಲ್ಲರ ಮನೆಗೆ ಹೋಗುವಂಥದ್ದು ಗ್ಯಾರಂಟಿನ. ಆದರೆ ಅದು ಒಂದಾಗ್ತಾ ಇಲ್ಲ. ಅವ್ರ ಬಗ್ಗೆ ಒಂದೇನೋ ಏನಂತೀವಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ ತಿಳುವಳಿಕೆ ಇಲ್ಲದ ಕಾರಣಕ್ಕಾಗಿ ಇವತ್ತು ಈ ಪೊಲಿಟಿಕಲ್ ಪಾರ್ಟಿಗಳು, ರಾಜಕೀಯ ಪಕ್ಷಗಳು ಈ ದೇಶವನ್ನು, ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಅವ್ರಿಗೊಂದೆಲ್ಲ ಜ್ಞಾನೋದಯ ಆಯಿತು. ಹೌದಪ್ಪ, ಇದು ನಮ್ಮ ಟ್ಯಾಕ್ಸ್ ನೀವು ಬದುಕ್ತಾ ಇದ್ದಾರೆ, ನಮಗೆ ಮಾರ್ಕೆಟ್ ಕೊಡಲಾರ್ದ ನಮ್ಮ ಮಾರ್ಕೆಟಲ್ಲಿ ಇವರೇ ಊಟ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅನ್ನೋದು ಈಗ ಮನವರಿಕೆ ಆಗಲಿಕ್ಕೆ ನಿಧಾನಕ್ಕೆ ರೈತಗೆ. ಅದು ಇನ್ನಷ್ಟು ಮನವರಿಕೆ ಆಗಿ ಹೌದಪ್ಪ ನಾವು ಎಲ್ರು ಹೇಳ್ಬೇಕಂದಾಗ ಇಡೀ ಈ ಪೊಲಿಟಿಕಲ್ ವ್ಯವಸ್ಥೆನ ಹಾಳಾಗುವಂಥದ್ದು. ಅಂದ್ರೆ ಇವತ್ತಿನ ರಾಜಕೀಯ ಸಿಸ್ಟಮ್ ಏನದ, ದುಡ್ಡಿದ್ದವ್ರು ಅಷ್ಟಪ್ಪ ರಾಜಕೀಯ, ದುಡ್ಡಿದ್ದವ್ರಿಗಿಲ್ಲ ಅನ್ನುವಂಥ ವಾತಾವರಣದ. ವಾತಾವರಣ ಅಷ್ಟಲ್ಲ, ಸಿಸ್ಟಮ್ ಹಂಗದ ರೀ. ಯಾರು ದುಡ್ಡು ಹಾಕ್ತೀರಿ ಅವ್ರು ಗೆಲ್ತೀರಿ, ದುಡ್ಡು ಹಾಕಿದ್ರೆ ಸೋಲ್ತೀರಿ. ಇದರಲ್ಲಿ ಇವತ್ತಿನ ಅತ್ಯಂತ ವಾಸ್ತವ ನಗ್ನ ಸತ್ಯ. ಅದಕ್ಕಾಗಿ ಈ ದುಡ್ಡು ಹಾಕಿದ್ರು ಸಹಿತ ಬರಲಾರಂಥ ಸ್ಥಿತಿ ಬಂದು ನಿಲ್ಲುವಂಥ ಪ್ರಸಂಗ ಆಗಬಾರ್ದು. ಯಾಕಂದ್ರೆ ರೈತರಿಗೆ ಅವ್ರ ಬದುಕೇನಪ್ಪ ಅಂದ್ರೆ ಭೂಮಿ, ಅದು ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಮತ್ತು ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಈಗ ಅದರ ಪರಿಣಾಮನೇ ಹೊರಗಡೆ ಹೆಣ್ಮಕ್ಳು, ರೈತ ಹೆಣ್ಮಕ್ಳು ಅಧಿಕಾರಿಗಳಿಗೆ ಓಡಿಸಿದ್ದು, ಮಾಡಿದ್ದು, ಗಾಡಿಗಳಿಗೆ ಕಲ್ಲು ಉಗಿದ್ದು, ಗಾಜು ಹೊಡೆದ್ದು, ಇವೆಲ್ಲನೂ ಇದೆಲ್ಲ ಕಾರಣಕರ್ತರು ಯಾರಂದ್ರೆ ಸರ್ಕಾರ. ಪಾಪ ಸರ್ಕಾರ ಹೇಳಿದಕ್ಕಾಗಿ ಎಲ್ಲಿ ಅಧಿಕಾರಿಗಳು ಬರ್ತಾರೆ, ಪೊಲೀಸರಾಗಿರ್ಬೋದು ಅಥವಾ ಈ ಸರ್ವೇಯರ್ ಆಗಿರ್ಬೋದು, ಕಂದಾಯ ಇಲಾಖೆದವರಾಗಿರ್ಬೋದು ಬರ್ತಾರೆ. ಪಾಪ ಅವ್ರು ಸರ್ಕಾರದ ಆಜ್ಞಾ ಪಾಲಿಸುವಂಥ ಒಂದು ಅವ್ರು ಕರ್ಮಚಾರಿಗಳು, ಕೆಲಸಗಾರ ಅವ್ರು ಬರ್ತಾರೆ. ಆದರೆ ಲೋಕಲ್ ಜನ ವಿರೋಧ ಮಾಡ್ತಾ ಇದ್ದಾರೆ, ಜನ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಬೇಡಪ್ಪ ಅಂತ ಎಲ್ಲಾದ್ರೆ 80% ಇವತ್ತು 80% ಬಾಲಕೃಷ್ಣ ಅವರು ಹೇಳ್ತಾರೆ, ಡಿ ಕೆ ಶಿ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಎಲ್ಲಿದ್ದಾರೆ 80%? ಸ್ವಲ್ಪ ತೋರಿಸ್ಕೊಡ್ರಿ ಅವ್ರು ಎಲ್ಲಿದ್ದಾರೆ. ಇದು ಮೇಲೆ ಪ್ರಶ್ನೆ ಮಾಡ್ತಾ ಇದ್ವಿ. ಇದರ ಅರ್ಥ ಇಷ್ಟ 80% ಅಂತ ಇಲ್ಲ, ಕೆಲವು ಜನ ಇದ್ದಾರೆ. ಆದರೆ ಅವರು ತೊಗೊಳ್ತಿದ್ರೆ ತೊಗೊಳೋದು ಇವರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಮತ್ತು ಅವ್ರದ್ದು ಅಷ್ಟ ತೊಗೊಂಡ್ರು ಅಲ್ಲಿ ಅದು ಟೌನ್ಶಿಪ್ ಆಗ್ತದಂತ ಗ್ಯಾರಂಟಿನೂ ಇಲ್ಲ. ಅದಕ್ಕಾಗಿ ಅಲ್ಲೇ ಮಾಡಬೇಕಿದ್ರು ಮತ್ತು ಬೇರೆ ಕಡೆ ಎಲ್ಲೇ ಸಾಧ್ಯದ. ಈಗ ಅಲ್ಲಿ ಡಿಮಾಂಡು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಬರಪ್ಪ, ನಮ್ಮಲ್ಲಿ ಬರೋ ಟೌನ್ಶಿಪ್ ಅಂತೇಳಿ. ಟೌನ್ಶಿಪ್ ಒಂದೇ ಪ್ರಗತಿಯ ಸಂಕೇತ ಅಂತಲ್ರಿ. ಮೊದಲು ಹೊಟ್ಟಿಗೆ ಅನ್ನ ಇರೋದು, ಮನೆ, ಬಟ್ಟೆ ಇವೆಲ್ಲ ಸಾಲುವಂಥ ವ್ಯವಸ್ಥೆ ಬರಬೇಕಾಗಿದೆ. ಈ ಗೊತ್ತಿಲ್ಲ. ಎಲ್ಲರೂ ನಾವು ಗ್ಯಾರಂಟಿಗಳ ಮೇಲೆ ಬದುಕ್ತಾ ಇದ್ವಿ. ಈ ಗ್ಯಾರಂಟಿ ಹೋಗಬೇಕಾಗಿದೆ. ಮೊದಲು ನಮ್ಮ ದುಡಿಮೆ ಮೇಲೆ ನಾವು ಬದುಕಬೇಕಾದ್ರೆ ನಮಗೆ ಉದ್ಯೋಗ ಹುಟ್ಟಬೇಕು. ಉದ್ಯೋಗ ಹುಟ್ಟಿದ್ರಿಂದ ಈ ಕೃಷಿ ಮೇಲೆ ಹುಡ್ತಾ ಇದೆ. 1 ಎಕರೆ ಭೂಮಿ ಮೇಲೆ 4 ಜನ ಬದುಕ್ತಾ ಇದ್ದಾರೆ. ಆ 1 ಎಕರೆ ತೊಗೊಂಡೋದ್ರೆ ಒಬ್ಬ ಮನುಷ್ಯ ಬದುಕ್ತಾನೆ. ಒಬ್ಬ ಮನುಷ್ಯಾಗ ಪೇಮೆಂಟ್ ಬರ್ತದೆ, ಉಳಿದವ್ರಿಗಿಲ್ಲ ಅನ್ನೋದು ಸಹಿತ ಗೊತ್ತಿದ್ದ ವಿಷಯ ಅದ. ಹೀಗಾಗಿ ಅಲ್ಲಿ ಜನ ಇದು ಗೊತ್ತಾ ಇಲ್ಲ. ಕಾಂಗ್ರೆಸ್ ಅನಗತ್ಯ ಇದನ್ನು ಈ ಒಂದು ಸಮಸ್ಯೆಯನ್ನು ಮೈ ಮೇಲೆ ಹೇಳ್ಕೊಳ್ಳೋಕ್ಕಿಂತಲೂ ಸಾಧ್ಯಷ್ಟು ಮಟ್ಟಿಗೆ ಸೌಹಾರ್ದತೆಯಿಂದ ಕುಂತು ಚರ್ಚೆ ಮಾಡಿ ಒಪ್ಪಿದ್ರೆ ಮಾಡಲಿ, ಒಪ್ಪಿದ್ರೆ ಬಿಡಲಿ ಅಲ್ವಾ. ಏನು ಅನಿಸ್ತದೆ ಡಿ ಕೆ ಶಿ ಅವ್ರಿಗೆ? ಡಿ ಕೆ ಶಿ ಅವರ ಅನಗತ್ಯ ಈ ಸಮಸ್ಯೆನ ದೊಡ್ಡ ಮಾಡ್ಕೋತಾ ಇದ್ದಾರೆ. ಇದು ನಿಶ್ಚಿತವಾಗಿಯೂ ಮುಂಬರುವ ಚುನಾವಣೆಯಲ್ಲಿ ಹೊಡೆತ ಬಿಡೋದು ಮಾತ್ರ ಗ್ಯಾರಂಟಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಸತ್ತ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ
ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.